ಸೊ PCOS ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಈ ವಿಡಿಯೋಲಿ ನಾನು ಡಾಕ್ಟರ್ ಸ್ನೇಹ, ಫರ್ಟಿಲಿಟಿ ಕನ್ಸಲ್ಟೆಂಟ್ ಮತ್ತು ಗೈನಕಾಲಜಿಸ್ಟ್, PCOS ಯಾಕೆ ಆಗೋದು ಮತ್ತು ಅದರದ್ದು ಸಿಂಪ್ಟಮ್ಸ್ ಏನು ಮತ್ತು ಅದನ್ನು ಹೇಗೆ ಟ್ರೀಟ್ ಮಾಡೋದು ಅಂತ ಹೇಳ್ತೀನಿ. ಸೊ ಮೊದಲನೇದಾಗಿ ಈ PCOSಲ್ಲಿ ಏನು ಆಗುತ್ತೆ, ಓವರಿ ಇರುತ್ತೆ, ಬ್ರೇನ್ ಇರುತ್ತೆ. ಬ್ರೇನಿಂದ ನಾರ್ಮಲಿ ಸಿಗ್ನಲ್ಸ್ ಬರುತ್ತೆ ಹಾರ್ಮೋನ್ಸಿಂದ, FSH LH ಹಾರ್ಮೋನ್ಸಿಂದ. ಅದು ಬಂದು ಓವರಿಗೆ ಹೇಳುತ್ತೆ ಎಗ್ ರಿಲೀಸ್ ಮಾಡು ಅಂತ. ಅದು ರಿಲೀಸ್ ಆದಮೇಲೆ ಅದು ಯೂಟ್ರಸ್ನ ಪ್ರಿಪೇರ್ ಮಾಡುತ್ತೆ ಮತ್ತು ಆ ಥರ ಪ್ರೋಗ್ರೆಸ್ ಆಗಿ ಅದು ಯೂಟ್ರಸಲ್ಲಿ ಪ್ರೆಗ್ನೆನ್ಸಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. PCOSಲ್ಲಿ ಏನಾಗುತ್ತೆ ಅಂದರೆ ಓವರಿಗೂ ಮತ್ತು ಬ್ರೈನ್ಗೂ ಅದ್ರ ಕಮ್ಯುನಿಕೇಷನ್ ಅಫೆಕ್ಟ್ ಆಗುತ್ತೆ. ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ. ಆದ್ದರಿಂದ ಏನಾಗುತ್ತೆ, ಓವರಿಯಿಂದ ನಾರ್ಮಲಿ ವಾಲ್ಟ್ ಇರುತ್ತೆ. ವಾಲ್ಟ್ ಅಂತ ಇರೋಕ್ಕೆ ನಾನು ಕನ್ಸಿಡರ್ ಮಾಡ್ತೀನಿ. ಆ ವಾಲ್ಟಲ್ಲಿ ಎಷ್ಟೊಂದು ಚಿಕ್ಕ 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 ಎಗ್ಸ್ ಇರುತ್ತೆ. ಸೊ ಎವ್ರಿ ಮಂತ್ ಒಂದಷ್ಟು ಎಗ್ಸು ವಾಲ್ಟಿಂದ ಆಚೆ ಬರುತ್ತೆ. ಅದರಲ್ಲಿ ಒಂದು ಎಗ್ ಮಾತ್ರ ಬೆಳೆಯುತ್ತೆ FSH ಬಂದಾಗ ಬ್ರೈನಿಂದ. ಆದರೆ PCOSಲ್ಲಿ ಜಾಸ್ತಿ ಎಗ್ಸ್ ಆಚೆ ಬರುತ್ತೆ ವಾಲ್ಟಿಂದ. ಜಾಸ್ತಿ ಎಗ್ಸ್ ಬಂದಾಗ ಬ್ರೈನ್ಗೆ ಗೊತ್ತಾಗಲ್ಲ ಏನು ಮಾಡಬೇಕು ಅಂತ. ಅದು FSH ಪ್ರೊಡ್ಯೂಸ್ ಮಾಡುತ್ತೆ, ಅದೆಲ್ಲ ಡೈಲ್ಯೂಟ್ ಆಗೋಗುತ್ತೆ ಇಲ್ಲಿರೋ ಎಗ್ಸಲ್ಲಿ. ಸೊ ಎಗ್ ಕೂಡ ದೊಡ್ಡದಾಗಿ ಬೆಳೆದು ಓವ್ಯುಲೇಟ್ ಆಗಲ್ಲ. ಇನ್ನೊಂದು ಏನಾಗುತ್ತೆ, ಎಷ್ಟೊಂದು ಎಗ್ಸು ಬೆಳೆಯೋಕ್ಕೆ ಸ್ಟಾರ್ಟ್ ಆದಾಗ ಎಲ್ಲ ಎಗ್ಸು ಕೂಡ ಒಂದು ಸ್ವಲ್ಪ ಈಸ್ಟ್ರೋಜನ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಈಸ್ಟ್ರೋಜನ್ ಏನು ಮಾಡುತ್ತೆ, ಹೋಗಿ ಬ್ರೈನಿಗೆ ಹೇಳುತ್ತೆ FSH ಕಮ್ಮಿ ಮಾಡು ಅಂತ. ಆ FSH ಕಮ್ಮಿ ಆದಾಗ ಈ ಎಗ್ಸು ಬೆಳೆಯಲ್ಲ. ಅದೇ ಥರ ಅದು ಚಿಕ್ಕ 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 ಸಿಸ್ಟ್ ಆಗಿ ಉಳ್ಕೊಂಡ್ಬಿಡುತ್ತೆ. ಸೊ PCOSಲ್ಲಿ ಕಾಣಿಸೋ ಸಿಸ್ಟ್ ಆ್ಯಕ್ಚುಯಲ್ ಸಿಸ್ಟ್ ಅಲ್ಲ. ನಾವು ಅಲ್ಟ್ರಾಸೌಂಡಲ್ಲಿ ಏನೇ ಒಂದು ಫ್ಲೂಯಿಡ್ ಫಿಲ್ಡ್ ಸ್ಟ್ರಕ್ಚರ್ ನೋಡಿದ್ರು ಅದನ್ನು ಸಿಸ್ಟ್ ಅಂತ ಕರಿತೀವಿ, ಓವರಿಲಿ ಎಸ್ಪೆಷಲಿ. ಆದರೆ PCOSಲ್ಲಿ ಅದು ಪ್ರಾಪರ್ ಸಿಸ್ಟ್ ಅಲ್ಲ, ಅದು ಆ್ಯಕ್ಚುಲಿ ಪೊಟೆನ್ಷಿಯಲ್ ಎಗ್ ಇರುತ್ತೆ ಅದ್ರ ಒಳಗೆ. ಸೊ ನಾವು ಯೂಶ್ವಲಿ ಫಾಲಿಕಲ್ ಮತ್ತು ಸಿಸ್ಟ್ನ ಎಷ್ಟೊಂದು ಸಾರಿ ಇಂಟರ್ಚೇಂಜಬಲ್ ಆಗಿ ಯೂಸ್ ಮಾಡ್ತೀವಿ. ಸೊ PCOS ಇದ್ದರೆ ಸರ್ಜರಿ ಮಾಡಿಸ್ಕೊಂಡು ಸಿಸ್ಟ್ ತೆಗೆಸ್ಕೊಬೇಕು ಆ ಥರ ಎಲ್ಲ ಏನೂ ಇಲ್ಲ. PCOSದು ಡಯಾಗ್ನೋಸಿಸ್ ಹೇಗೆ ಮಾಡೋದು? ಸೊ ಒಂದು ಏನು, ಇರೆಗ್ಯುಲರ್ ಸೈಕಲ್ಸ್ ಇರುತ್ತೆ. ಇರೆಗ್ಯುಲರ್ ಸೈಕಲ್ಸ್ ಯಾಕೆ? ಓವರಿಯಿಂದ ಎಗ್ಗು ಟೈಮ್ಗೆ ರಿಲೀಸ್ ಆಗೋಲ್ಲ. ಓವರಿಯಿಂದ ಎಗ್ ರಿಲೀಸ್ ಆಗಲಿಲ್ಲ ಅಂದರೆ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಯೂಟ್ರಸಲ್ಲಿ ಬರೀ ಈಸ್ಟ್ರೋಜನ್ ಎಫೆಕ್ಟ್ ಇದ್ದಾಗ ಬರೀ ಲೈನಿಂಗ್ ದೊಡ್ಡದಾಗುತ್ತೆ, ಅದು ಮೆಚ್ಯೂರ್ ಆಗಲ್ಲ. ಅದರಿಂದ ಪ್ರೊಜೆಸ್ಟ್ರಾನ್ ಬರಲಿಲ್ಲ ಅಂದರೆ ಪೀರಿಯಡ್ಸ್ ಬರಲ್ಲ. ಸೊ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ. ಇನ್ನೊಂದೇನು, ಏನಾಗುತ್ತೆ ಅಂದರೆ ಈಸ್ಟ್ರೋಜನ್ ಜಾಸ್ತಿ ಆಗುತ್ತೆ. ಸೊ ಅದೇ ಟೈಮಲ್ಲಿ ಬಾಡಿಗೆ ಅದು FSH ಕಮ್ಮಿ ಮಾಡೋಕ್ಕೆ ಹೇಳಿದಾಗ ಅದು LH ಕೂಡ ಜಾಸ್ತಿ ಆಗುತ್ತೆ. LH ಒಂದು ಹಾರ್ಮೋನು, ಅದು ಬ್ರೈನಿಂದ ಪ್ರೊಡ್ಯೂಸ್ ಆಗಿದೆ. ಈ LH ಹಾರ್ಮೋನ್ ಜಾಸ್ತಿ ಆದಾಗ ಅದು ಬಂದು ಓವರಿಗೆ ಹೇಳುತ್ತೆ ಜಾಸ್ತಿ ಟೆಸ್ಟೋಸ್ಟಿರಾನ್ ಇಲ್ಲ ಆ್ಯಂಡ್ರೋಜನ್ಸ್ ಪ್ರೊಡ್ಯೂಸ್ ಮಾಡುವಂತ. ಈ ಆ್ಯಂಡ್ರೋಜನ್ಸ್ ಟೆಸ್ಟೋಸ್ಟಿರಾನ್ ಬಾಡಿಲಿ ಜಾಸ್ತಿ ಆದಾಗ ಎಷ್ಟೊಂದು ಸಿಂಪ್ಟಮ್ಸ್, ಈ ಆ್ಯಕ್ನೆ ಇರ್ಬೋದು, ಪಿಂಪಲ್ಸ್ ಇರ್ಬೋದು, ಇಲ್ಲಾಂದರೆ ಜಾಸ್ತಿ ಮುಖದಲ್ಲಿ ಕೈಕಾಲಲ್ಲಿ ಜಾಸ್ತಿ ಹೇರ್ ಗ್ರೋತ್ ಇರ್ಬೋದು, ಇಲ್ಲಾಂದರೆ ಮೇಲ್ ಪ್ಯಾಟರ್ನ್ ಥರ ಫ್ಯಾಟ್ ಡಿಸ್ಟ್ರಿಬ್ಯೂಷನ್ನು, ಅದು ಹಿಪ್ಪಲ್ಲಿ ಬಿಟ್ಟು ಹೊಟ್ಟೆಲಿ ಎಲ್ಲ ಸೇರಿಕೊಳ್ಳುತ್ತೆ. ಇದರಿಂದ ಒಬಿಸಿಟಿ ಆಗುತ್ತೆ. ಸೊ ಈ ಥರ ಇನ್ನೊಂದು ಸಿಂಪ್ಟಮು. ಇಲ್ಲಾಂದರೆ ನಾವು ಬ್ಲಡ್ ಟೆಸ್ಟ್ ಮಾಡಿ ನೋಡಿದಾಗ ಆವಾಗ ಟೆಸ್ಟೋಸ್ಟಿರಾನ್ ಜಾಸ್ತಿ ಇರ್ಬೋದು, DHE ಎಲ್ಲ ಜಾಸ್ತಿ ಇರ್ಬೋದು. ಬಟ್ ನಾವು ಯಾವಾಗಲೂ ಟೆಸ್ಟೋಸ್ಟಿರಾನ್ ಜಾಸ್ತಿ ಇದೆಯಾ ಅಂತ ಬ್ಲಡ್ ಟೆಸ್ಟಲ್ಲಿ ನೋಡ್ದಲೇ ಅದು ಸಿಂಪ್ಟಮ್ಸಿಂದನೇ ಯೂಶ್ವಲಿ ಗೊತ್ತಾಗುತ್ತೆ. ಇನ್ನೊಂದು ಏನು ಅಂದರೆ, ಅಲ್ಟ್ರಾಸೌಂಡ್ ಮಾಡಿದಾಗ ಎಷ್ಟೊಂದು ಚಿಕ್ಕ 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 ಸಿಸ್ಟ್ ಇರ್ಬೋದು ಓವರಿಲಿ. ಅದನ್ನು ಪಾಲಿಸಿಸ್ಟಿಕ್ ಓವರೀಸ್. ಒಂದು ಓವರಿಲಿ 25ಗಿಂತ ಜಾಸ್ತಿ ಇದ್ದರೆ ಆವಾಗ ಅದನ್ನು PCO ಅಂತ ಕರಿತೀವಿ. ಸೊ ಈ 3 ಸಿಂಪ್ಟಮಲ್ಲಿ 2 ಸಿಂಪ್ಟಮ್ ಇದ್ದರೆ ನಮ್ಮ ಡಯಾಗ್ನೋಸಿಸ್ಗೆ ಹೆಲ್ಪ್ ಮಾಡುತ್ತೆ. ಸಪೋಸಿಂಗ್ ಯಾರಿಗೋ ಒಬ್ಬರಿಗೆ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಮತ್ತು ಓವರೀಸಲ್ಲಿ ಚಿಕ್ಕ 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 ಸಿಸ್ಟ್ ಇರುತ್ತೆ, ಪಾಲಿಸಿಸ್ಟಿಕ್ ಓವರೀಸ್ ಇರುತ್ತೆ. ಇಂಥವ್ರನ್ನ ನಾವು PCOS ಅಂತ ಡಯಾಗ್ನೋಸ್ ಮಾಡಿಬಿಡ್ಬೋದು ಡೈರೆಕ್ಟಾಗಿ. ತಿರ್ಗಾ ಅವ್ರದ್ದು ಬ್ಲಡ್ ಟೆಸ್ಟು, ಆ್ಯಂಡ್ರೋಜನ್ಸು ಇವೆಲ್ಲ ಮಾಡೋ ನೆಸೆಸಿಟಿ ಇರಲ್ಲ. ಇಲ್ಲಾಂದರೆ ಇನ್ನೊಬ್ಬರಿಗೆ ಇರೆಗ್ಯುಲರ್ ಸೈಕಲ್ಸ್ ಇರುತ್ತೆ, ಜಾಸ್ತಿ ಈ ಆ್ಯಂಡ್ರೋಜನ್ ಟೆಸ್ಟೋಸ್ಟಿರಾನ್ ಜಾಸ್ತಿ ಇರೋ ಸಿಂಪ್ಟಮ್ಸ್ ಇರುತ್ತೆ. ಆವಾಗ ಅಲ್ಟ್ರಾಸೌಂಡ್ ಮಾಡ್ದಲ್ಲೇ ಇರ್ಬೋದು. ಆದರೆ ನಾವು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಫಸ್ಟ್ ನಮಗೆ ಅಲ್ಟ್ರಾಸೌಂಡ್ ಮಾಡಿದ್ರೆ ಇನ್ನೂ ಈಸಿಯಾಗಿ ನಾವು ಡಯಾಗ್ನೋಸಿಸ್ ಮಾಡಿ ನೀವು ಇರಬೇಕು ಅಂತ ಹೇಳೋಕ್ಕೆ ಅದು ನಮಗೆ ಹೆಲ್ಪ್ ಮಾಡುತ್ತೆ. ಏನೇನು ಬ್ಲಡ್ ಟೆಸ್ಟ್ ಮಾಡಬೇಕು PCOSಲ್ಲಿ? ಒಂದು, ನಾವು ಹಾರ್ಮೋನ್ ಟೆಸ್ಟ್ ಮಾಡ್ತೀವಿ. ಅದು ಏನು, FSH ಮತ್ತು LH ಹಾರ್ಮೋನ್ ಮಾಡಿದಾಗ LH ಹಾರ್ಮೋನ್ ಆಲ್ಮೋಸ್ಟ್ ಡಬಲ್ ಇರುತ್ತೆ FSHಗೆ. ಆದರೆ ಇವೆಲ್ಲ ಮಾಡಲೇಬೇಕಂತ ನೆಸೆಸರಿ ಇಲ್ಲ. ಬಟ್ ಈ ಥರ ಕಂಡಾಗ ಅದನ್ನು ನಾವು PCOS ಅಂತ ಡಯಾಗ್ನೋಸಿಸ್ ಕೊಡ್ತೀವಿ. ಇನ್ನೊಂದು, ಟೆಸ್ಟೋಸ್ಟಿರಾನ್ ಜಾಸ್ತಿ ಇರ್ಬೋದು, ಫೀಮೇಲ್ ಲೆವೆಲ್ಸ್ಗಿಂತ ಜಾಸ್ತಿ ಇರ್ಬೋದು. AMH ಲೆವೆಲ್ಸ್ ಜಾಸ್ತಿ ಇರ್ಬೋದು. ಒಬ್ರೊಬ್ರಿಗೆ ಈ AMH ಜಾಸ್ತಿ ಇರುತ್ತೆ. ಮತ್ತು ಟೆಸ್ಟೋಸ್ಟಿರಾನ್ ಜಾಸ್ತಿ ಆದಾಗ ಇನ್ಸುಲಿನ್, ಅಂದರೆ ನಮ್ಮ ಬಾಡಿಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ. ಅದು ಗ್ಲೂಕೋಸ್ ಲೆವೆಲ್ಸ್ನ ನಾರ್ಮಲ್ ಇಟ್ಟಿರುತ್ತೆ. ಆದರೆ ಬಾಡಿಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ PCOS ಇರೋರಿಗೆ. ಆವಾಗ
ಅದು ಬ್ಲಡ್ ಶುಗರ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಡಯಾಬಿಟೀಸ್ ಕೂಡ ಈ PCOS ಇರೋ ವುಮೆನ್ನಲ್ಲಿ ಜಾಸ್ತಿ ಇರುತ್ತೆ. ಮತ್ತು ಒಬೀಸ್ ಇರೋ ಬರೀ ದಪ್ಪ ಇರೋರು ಮಾತ್ರ PCOS ಇರುತ್ತಾ, ಸಣ್ಣ ಇದ್ದರೆ PCOS ಇರಲ್ವಾ ಅಂತ ಎಷ್ಟೊಂದು ಜನ ಕೇಳ್ತಾರೆ. ಹೌದು, ದಪ್ಪ ಇದ್ರೆ ಏನಾಗುತ್ತೆ, ಫ್ಯಾಟಿಂದ ಕೂಡ ಸ್ವಲ್ಪ ಈಸ್ಟ್ರೋಜನ್ ಬರ್ತಾ ಇರುತ್ತೆ. ಸೊ ನಾನು ನಿಮ್ಗಾಗಲೇ ಹೇಳ್ದಂಗೆ ಓವರೀಸಿಂದ ಬರೋ ಈಸ್ಟ್ರೋಜನ್ ಜೊತೆ ಈ ಫ್ಯಾಟಿಂದ ಬರೋ ಈಸ್ಟ್ರೋಜನ್ನು ಸೇರಿದ್ರೆ FSH ಇನ್ನೂ ಕಮ್ಮಿ ಆಗುತ್ತೆ, ಇನ್ನು ಆವಾಗ ಎಗ್ಸ್ ಬೆಳೆಯೋದು ಕಮ್ಮಿ ಆಗುತ್ತೆ. ಸೊ ಆದ್ದರಿಂದ ಒಂದು ಸ್ವಲ್ಪ ವೆಯ್ಟ್ ಲಾಸ್ ಮಾಡಿಕೊಂಡ್ರೂ ಒಬ್ಬರು ಎಸ್ಪೆಷಲಿ ದಪ್ಪ ಇರೋರಿಗೆ ಅದು ಹೆಲ್ಪ್ ಆಗುತ್ತೆ. ಒಬ್ಬೊಬ್ರಿಗೆ ನ್ಯಾಚುರಲಾಗಿ ಓವ್ಯುಲೇಷನ್ ಕೂಡ ಆಗುತ್ತೆ, ಎಗ್ ಕೂಡ ರಿಲೀಸ್ ಆಗುತ್ತೆ PCOS ಇರೋ ವುಮೆನ್ಗೆ. ಸೊ ಆದರೆ ನಾರ್ಮಲ್ ವೆಯ್ಟು ಇಲ್ಲ ಅಂಡರ್ ವೆಯ್ಟ್ ಎಲ್ಲ ಇದ್ದರೆ ವೆಯ್ಟ್ ಲಾಸ್ ಮಾಡೋದ್ರಿಂದ ಅಷ್ಟೊಂದು ಯೂಸ್ ಇರೋದಿಲ್ಲ. PCOSನ ಹೇಗೆ ಟ್ರೀಟ್ ಮಾಡೋದು? ಟ್ರೀಟ್ಮೆಂಟ್ ನಾರ್ಮಲಿ ನಮ್ಮ ಗೋಲ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರೆಗ್ನೆನ್ಸಿ ಬೇಕಾ ಇಲ್ಲ ಅಂದರೆ ಬೇರೆ ಇದೆಲ್ಲ ಕಮ್ಮಿ ಮಾಡಬೇಕಾ ಅಂತ. ಒಂದೇನು, PCOS ಇರೋರಿಗೆ ಸ್ವಲ್ಪ ಗರ್ಭಕೋಶದ ಕ್ಯಾನ್ಸರ್ ರಿಸ್ಕು ಜಾಸ್ತಿ ಇರುತ್ತೆ. ಅದು ಯಾಕೆ ಅಂದರೆ ಬರೀ ಈಸ್ಟ್ರೋಜನ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಈಸ್ಟ್ರೋಜನ್ ಮಾತ್ರ ಆದಾಗ ಗರ್ಭಕೋಶದಲ್ಲಿರೋ ಲೈನಿಂಗು ದಪ್ಪ 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 ಆಗ್ತಾ ಇರುತ್ತೆ. ಅದು ಪ್ರೊಜೆಸ್ಟ್ರಾನ್ ಬರೆದಾಗ ಮಾತ್ರ ಅದು ಆಚೆ ಬರುತ್ತೆ. ಪ್ರೊಜೆಸ್ಟ್ರಾನ್ ಬರಲೇ ಇಲ್ಲ ಬಾಡಿಲಿ ಅಂದರೆ ದಪ್ಪ 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 ಆಗಿ ಫೈನಲಿ ಅದು ಗರ್ಭಕೋಶದ ಕ್ಯಾನ್ಸರ್ಗೆ ಅದು ಒಂದು ಪ್ರಿಕರ್ಸರ್ ಆಗುತ್ತೆ. ಸೊ ನಾವೇನು ಹೇಳ್ತೀವಿ, ಪೀರಿಯಡ್ಸ್ ಅಟ್ಲೀಸ್ಟ್ 3 months ಒನ್ಸ್ ಬರಬೇಕು ಅಂತ ಹೇಳ್ತೀವಿ. ಸೊ ಅದಕ್ಕೆ ಅದು ದಪ್ಪ ಆಗಿ ಪ್ರೊಜೆಸ್ಟ್ರಾನ್ ಅಟ್ಲೀಸ್ಟ್ 3 months ಒನ್ಸ್ ಬಂದರೆ ಕಂಪ್ಲೀಟಾಗಿ ಲೈನಿಂಗ್ ಎಲ್ಲ ಶೆಡ್ ಆಗುತ್ತೆ ಮತ್ತು ಫ್ರೆಶ್ ಆಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಗರ್ಭಕೋಶದ ಕ್ಯಾನ್ಸರ್ ರಿಸ್ಕ್ನ ಕಮ್ಮಿ ಮಾಡ್ಬೋದು. ಇನ್ನೊಬ್ಬರು ಏನು ಹೇಳ್ತಾರೆ, ಶುಗರ್ ಬರುತ್ತೆ ನನಗೆ, ಅದಕ್ಕೆ ನಾನು ಏನು ಮಾಡಬೇಕು? ಎಸ್, ಹೆಲ್ದಿ ಲೈಫ್ ಸ್ಟೈಲ್, ಡಯಟ್, ಎಕ್ಸಸೈಸ್, ವೆಯ್ಟ್ ಲಾಸ್ ಇನ್ನೂ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. PCOS ಆ್ಯಕ್ಚುಲಿ ಎಲ್ಲರೂ ಇದನ್ನು ಫಾಲೋ ಮಾಡಬೇಕು, ಹೆಲ್ದಿ ಡಯಟ್ ಎಲ್ಲ. PCOS ಇರೋರಿಗೆ ಸ್ವಲ್ಪ ಇನ್ನು ಎಕ್ಸ್ಟ್ರಾ ಆಗಿ ಫಾಲೋ ಮಾಡಿದ್ರೆ ಅವ್ರದ್ದು ಶುಗರ್ನ, BP-ನ, ಬಾಡಿ ವೆಯ್ಟ್ನ ಎಲ್ಲ ಕಂಟ್ರೋಲಲ್ಲಿ ಇಟ್ಕೊಂಡಿರಬಹುದು. ಮತ್ತು ನೆಕ್ಸ್ಟು ಫರ್ಟಿಲಿಟಿಗೆ ಟ್ರೈ ಮಾಡ್ತಿದ್ದೆ, ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ರೆ ಏನು ಮಾಡ್ತೀವಿ ನಾವು? ಸೊ ಫಸ್ಟು ನೋಡ್ತೀವಿ ಎಷ್ಟು ವರ್ಷ ಮದುವೆ ಆಗಿದೆ, ಹಸ್ಬೆಂಡಿಗೆ ಎಷ್ಟು ವರ್ಷ ಆಗಿದೆ, ಎಷ್ಟು ವರ್ಷದಿಂದ ಟ್ರೈ ಮಾಡ್ತಿದ್ದಾರೆ, ಅವ್ರದ್ದು ಸೀಮನ್ ಅನಾಲಿಸಿಸ್ ಹೇಗಿದೆ, ಮತ್ತು ಅದು ಫೆಲೋಪಿಯನ್ ಟ್ಯೂಬ್ಸ್ ಎಲ್ಲ ನಾರ್ಮಲ್ ಇದೆಯಾ ಅಂತ. ಎಲ್ಲ ನಾರ್ಮಲ್ ಇದ್ದರೆ ಓವ್ಯುಲೇಷನ್ ಇಂಡಕ್ಷನ್ ಕೊಡ್ತೀವಿ. ಮೊಟ್ಟೆ ಬರ್ತಾ ಇರಲ್ಲ ಓವರಿಯಿಂದ, ಮೊಟ್ಟೆ ಬರೋಕ್ಕೆ ಟ್ಯಾಬ್ಲೆಟ್ಸು ಇಂಜೆಕ್ಷನ್ಸ್ ಕೊಡಬೇಕಾಗುತ್ತೆ. ಮೊಟ್ಟೆ ಬಂದಾಗ ಯೂಶ್ವಲಿ ಈ ಥರ PCOS ಇರೋ ವುಮೆನ್ ಕೂಡ ನ್ಯಾಚುರಲ್ ಆಗಿ ಪ್ರೆಗ್ನೆಂಟ್ ಆಗ್ತಾರೆ. ಇದು ವರ್ಕ್ ಆಗಲಿ ಅಥವಾ ಸ್ಪರ್ಮ್ ಕೌಂಟ್ ಕಮ್ಮಿ ಇದ್ದರೆ ಅಥವಾ ಮಲ್ಟಿಪಲ್ ಸೈಕಲ್ಸ್ ಓವ್ಯುಲೇಷನ್ ಇಂಡಕ್ಷನ್ ಆಗಿದ್ದರೆ, ಇಲ್ಲಾಂದರೆ ಸರಿಯಾಗಿ ಅವ್ರಿಗೆ ಟ್ರೈ ಮಾಡೋಕ್ಕೆ ಆಗ್ತಿಲ್ಲ ಅಂದರೆ IUI ಸಜೆಸ್ಟ್ ಮಾಡ್ತೀವಿ. ಅದು ಯೂಟ್ರಸ್ಗೆ ನಾವು ಸ್ಪರ್ಮ್ ಇಂಜೆಕ್ಟ್ ಮಾಡ್ತೀವಿ. ಯಾವಾಗ ಅಂದರೆ ಅದು ಎಗ್ ರಿಲೀಸ್ ಆಗೋ ಟೈಮಲ್ಲಿ ಓವ್ಯುಲೇಷನ್ ಆಗಿ ಓವ್ಯುಲೇಷನ್ ಇಂಡ್ಯೂಸ್ ಮಾಡಿ ಓವ್ಯುಲೇಷನ್ ಆಗೋ ಟೈಮ್ಗೆ ಸ್ಪರ್ಮ್ನ ಡೈರೆಕ್ಟಾಗಿ ಯೂಟ್ರಸ್ ಒಳಗೆ ಇಂಜೆಕ್ಟ್ ಮಾಡ್ತೀವಿ. ಇದನ್ನು IUI ಅಂತ ಹೇಳ್ತೀವಿ. ಇದೆಲ್ಲ ಫೇಲ್ ಆದರೆ ಇಲ್ಲಾಂದರೆ ಸ್ಪರ್ಮ್ ಕೌಂಟ್ ತುಂಬ ಕಮ್ಮಿ ಇದ್ದರೆ ಆವಾಗ IVF ಮಾಡಿಸ್ಕೊಳ್ಳೋದಕ್ಕೆ ಹೇಳ್ತೀವಿ.